ತುಳಸಿ ಗಿಡದ ಮುಖ್ಯ ನಿಯಮಗಳು. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆಯಾ? ಹಾಗಾದ್ರೆ ತುಳಸಿ ಗಿಡದ ಈ ನಿಯಮವನ್ನು ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮ ಮನೆಯ ಅದೃಷ್ಟವನ್ನೇ ದೂರ ಮಾಡಬಹುದು. ತುಳಸಿ ಗಿಡವನ್ನು ಹೇಗೆ ಇಡಬೇಕು, ಯಾವ ದಿನ ಮುಟ್ಟಬಾರದು, ಯಾವ ಸಮಯದಲ್ಲಿ ದೀಪ ಹಚ್ಚಬೇಕು ಅನ್ನೋದನ್ನು ಇಂದು ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಬಹುದು. ಹಾಗಾದ್ರೆ ಆ ಮುಖ್ಯ ನಿಯಮಗಳು ಏನು ಅಂತ ತಿಳಿದುಕೊಳ್ಳಬೇಕಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಗುರುವಾರ ಮಾತ್ರ ತುಳಸಿ ಗಿಡವನ್ನು ಮನೆಗೆ ತರಬೇಕು ಹಾಗೂ ನೆಡಬೇಕು. ತುಳಸಿಯನ್ನು ಯಾವಾಗಲೂ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ನೆಡಬೇಕು. ಪ್ರತಿ ಸಂಜೆ ತುಳಸಿ ಮುಂದೆ ದೀಪ ಬೆಳಗಿಸಿ. ತುಳಸಿ ಸಸ್ಯವನ್ನು ಸ್ನಾನ ಮಾಡದೆ ಹಾಗೂ ಭಾನುವಾರ ಮುಟ್ಟಬಾರದು ಹಾಗೂ ನೀರು ಹಾಕಬಾರದು. ತುಳಸಿ ಗಿಡವನ್ನು ಮನೆಯ ಅಂಗಳದಲ್ಲಿ ಇಡುವುದು ತುಂಬಾ ಶುಭ ಎಂದು ಹಿರಿಯರು ಹೇಳುತ್ತಾರೆ. ತುಳಸಿ ಇರುವ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ತುಳಸಿ ಗಿಡದ ಸುತ್ತಮುತ್ತ ಯಾವಾಗಲೂ ಸ್ವಚ್ಛತೆ ಇರಬೇಕು. ಕಸ ಅಥವಾ ಅಶುಚಿ ಇದ್ದರೆ ಅದು ಒಳ್ಳೆಯದಲ್ಲ ಎಂದು ನಂಬುತ್ತಾರೆ. ತುಳಸಿ ಗಿಡದ ಹತ್ತಿರ ಚಪ್ಪಲಿ ಹಾಕಿಕೊಂಡು ಹೋಗಬಾರದು. ಅದನ್ನು ಗೌರವದಿಂದ ಕಾಣಬೇಕು. ಸಂಜೆ ಸಮಯದಲ್ಲಿ ತುಳಸಿ ಮುಂದೆ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ತುಳಸಿ ಎಲೆಗಳನ್ನು ಕೀಳುವಾಗ ಭಕ್ತಿಯಿಂದ ಕೀಳಬೇಕು. ಕೋಪದಲ್ಲಿ ಅಥವಾ ಅಶುದ್ಧ ಮನಸ್ಸಿನಿಂದ ತುಳಸಿಯನ್ನು ಮುಟ್ಟಬಾರದು. ರಾತ್ರಿ ಸಮಯದಲ್ಲಿ ತುಳಸಿ ಎಲೆಗಳನ್ನು ಕೀಳಬಾರದು ಎಂದು ಹಿರಿಯರು ಹೇಳುತ್ತಾರೆ. ತುಳಸಿ ಗಿಡ ಒಣಗಲು ಶುರುವಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರದು. ಸಾಧ್ಯವಾದಷ್ಟು ಕಾಳಜಿ ತೆಗೆದುಕೊಂಡು ಮತ್ತೆ ಚೆನ್ನಾಗಿ ಬೆಳೆಸಲು ಪ್ರಯತ್ನಿಸಬೇಕು. ಮನೆಯಲ್ಲಿರುವ ತುಳಸಿ ಗಿಡ ಆರೋಗ್ಯಕ್ಕೂ ಒಳ್ಳೆಯದು ಎಂದು ಆಯುರ್ವೇದದಲ್ಲೂ ಹೇಳಲಾಗಿದೆ. ತುಳಸಿ ಎಲೆಗಳನ್ನು ಬಳಸುವುದರಿಂದ ಶೀತ, ಕೆಮ್ಮು ಮುಂತಾದ ಸಮಸ್ಯೆಗಳಿಗೆ ಉಪಯೋಗವಾಗುತ್ತದೆ. ತುಳಸಿ ಇರುವ ಮನೆಯಲ್ಲಿ ದೇವರ ಕೃಪೆ ಇರುತ್ತದೆ ಎಂದು ಹಲವರು ನಂಬುತ್ತಾರೆ. ಅದಕ್ಕಾಗಿಯೇ ಅನೇಕ ಮನೆಗಳಲ್ಲಿ ಪ್ರತಿದಿನ ತುಳಸಿಗೆ ಪೂಜೆ ಮಾಡುತ್ತಾರೆ. ತುಳಸಿ ಗಿಡದ ಮುಂದೆ ಜಗಳ ಅಥವಾ ಕೆಟ್ಟ ಮಾತುಗಳನ್ನು ಮಾತನಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ಶಾಂತ ಮನಸ್ಸಿನಿಂದ ಪೂಜೆ ಮಾಡುವುದು ಉತ್ತಮ. ತುಳಸಿ ಗಿಡಕ್ಕೆ ಪ್ರತಿದಿನ ಸ್ವಲ್ಪ ನೀರು ಹಾಕಿ ಪ್ರೀತಿಯಿಂದ ನೋಡಿಕೊಂಡರೆ ಅದು ಚೆನ್ನಾಗಿ ಬೆಳೆಯುತ್ತದೆ. ಗಿಡ ಚೆನ್ನಾಗಿ ಬೆಳೆದರೆ ಮನೆಯಲ್ಲೂ ಒಳ್ಳೆಯ ವಾತಾವರಣ ಇರುತ್ತದೆ ಎಂದು ನಂಬುತ್ತಾರೆ. ಮಹಿಳೆಯರು ತುಳಸಿ ಪೂಜೆ ಮಾಡುವುದರಿಂದ ಕುಟುಂಬದ ಶಾಂತಿ ಮತ್ತು ದಾಂಪತ್ಯ ಸುಖ ಹೆಚ್ಚಾಗುತ್ತದೆ ಎಂದು ಹಲವರು ನಂಬುತ್ತಾರೆ. ತುಳಸಿ ಗಿಡವನ್ನು ಒಡೆದ ಪಾತ್ರೆಯಲ್ಲಿ ನೆಡಬಾರದು. ಸ್ವಚ್ಛವಾದ ಹಾಗೂ ಒಳ್ಳೆಯ ಪಾತ್ರೆಯಲ್ಲಿ ನೆಡುವುದು ಶುಭ ಎಂದು ಹೇಳುತ್ತಾರೆ. ತುಳಸಿ ಗಿಡದ ಹತ್ತಿರ ದೇವರ ಫೋಟೋ ಅಥವಾ ಸಣ್ಣ ದೀಪ ಇಡುವುದು ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಕೆಲವರು ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ತುಳಸಿ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿದರೆ ಪುಣ್ಯ ಸಿಗುತ್ತದೆ ಎಂದು ನಂಬಲಾಗಿದೆ. ತುಳಸಿ ಗಿಡದ ನೆರಳಿನಲ್ಲಿ ಕೆಲ ಸಮಯ ಕುಳಿತು ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಮನೆಯಲ್ಲಿರುವ ಮಕ್ಕಳು ಕೂಡ ತುಳಸಿ ಗಿಡದ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಗಿಡಗಳನ್ನು ಪ್ರೀತಿಸುವ ಅಭ್ಯಾಸ ಬೆಳೆಸುವುದು ತುಂಬಾ ಒಳ್ಳೆಯದು. ಹೀಗಾಗಿ ತುಳಸಿ ಗಿಡವನ್ನು ಕೇವಲ ಒಂದು ಸಸ್ಯ ಎಂದು ನೋಡದೆ ಗೌರವ ಮತ್ತು ಭಕ್ತಿಯಿಂದ ನೋಡಿಕೊಳ್ಳಬೇಕು. ತುಳಸಿ ಇರುವ ಮನೆ ಸದಾ ಶುಭ, ಶಾಂತಿ ಮತ್ತು ಒಳ್ಳೆಯ ಶಕ್ತಿಯಿಂದ ತುಂಬಿರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಧನ್ಯವಾದಗಳು. ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.